ಸಿರ್ಸಿ TSS ಅಡಿಕೆ ಧಾರಣೆ ಹೀಗಿದೆ. ಸಿರ್ಸಿ TSSಲ್ಲಿ ರಾಶಿ ಅಡಿಕೆ 48,018 ರೂಪಾಯಿಯಿಂದ 53,218 ರೂಪಾಯಿ, ಸರಾಸರಿ 51,157 ರೂಪಾಯಿ. ಬೆಟ್ಟೆ ಅಡಿಕೆ 40,011 ರೂಪಾಯಿಯಿಂದ 50,629 ರೂಪಾಯಿ, ಸರಾಸರಿ 43,791 ರೂಪಾಯಿ. ಕೊಳೆ ಅಡಿಕೆ 21,901ರಿಂದ 32,599 ರೂಪಾಯಿ, ಸರಾಸರಿ 29,672 ರೂಪಾಯಿ. ಕೆತ್ತಬೆಟ್ಟೆ 18,099 ರೂಪಾಯಿಯಿಂದ 36,898, ಸರಾಸರಿ 29,812 ರೂಪಾಯಿ. ಜಾಲಿ ಅಡಿಕೆ 43,708ರಿಂದ 48,099, ಸರಾಸರಿ 46,398. ಬಿಳೆಗೋಟು 28,930ರಿಂದ 40,100 ರೂಪಾಯಿ, ಸರಾಸರಿ 35,622 ರೂಪಾಯಿ. ಜಾಲಿ ಕೆಂಪು 23,600 ರೂಪಾಯಿಯಿಂದ 40,666 ರೂಪಾಯಿ, ಸರಾಸರಿ 35,559 ರೂಪಾಯಿ. ಕೋಕಾ ಅಡಿಕೆ 13,179 ರೂಪಾಯಿಯಿಂದ 33,599 ರೂಪಾಯಿ, ಸರಾಸರಿ 27,110 ರೂಪಾಯಿ. ಕಾಳುಮೆಣಸು 60,599 ರೂಪಾಯಿಯಿಂದ 69,699 ರೂಪಾಯಿ, ಸರಾಸರಿ 65,204 ರೂಪಾಯಿ. ಬೋಳ್ಕಾಳು ಅಂದರೆ ವೈಟ್ ಪೆಪ್ಪರು 87,899 ರೂಪಾಯಿಯಿಂದ 87,899 ರೂಪಾಯಿ, ಸರಾಸರಿ 87,899 ರೂಪಾಯಿಗಳು. ಇನ್ನು ಸಿರ್ಸಿ TMSಲ್ಲಿ ರಾಶಿ ಅಡಿಕೆ ದರ 32,710 ರೂಪಾಯಿಯಿಂದ 53,009 ರೂಪಾಯಿವರೆಗೆ, ಸರಾಸರಿ 49,656 ರೂಪಾಯಿ. ಬೆಟ್ಟೆ ಅಡಿಕೆ 32,399 ರೂಪಾಯಿಯಿಂದ 50,861 ರೂಪಾಯಿ, ಸರಾಸರಿ 39,738 ರೂಪಾಯಿ. ಜಾಲಿ ಅಡಿಕೆ 32,919 ರೂಪಾಯಿಯಿಂದ 47,711 ರೂಪಾಯಿ, ಸರಾಸರಿ 45,907 ರೂಪಾಯಿ. ಕೆತ್ತಬೆಟ್ಟೆ 16,496 ರೂಪಾಯಿಯಿಂದ 39,101 ರೂಪಾಯಿ, ಸರಾಸರಿ 30,822 ರೂಪಾಯಿ. ಬಿಳೆಗೋಟು 18,099 ರೂಪಾಯಿಯಿಂದ 40,712 ರೂಪಾಯಿ, ಸರಾಸರಿ 34,270 ರೂಪಾಯಿ. ಜಾಲಿ ಕೆಂಪು 16,199 ರೂಪಾಯಿಯಿಂದ 42,099 ರೂಪಾಯಿ, ಸರಾಸರಿ 35,793 ರೂಪಾಯಿ. ಹಳೆ ಚಾಲಿ 50,291 ರೂಪಾಯಿಯಿಂದ 50,291ರವರೆಗೆ. ಇನ್ನು ಕಾಳುಮೆಣಸು 21,899 ರೂಪಾಯಿಯಿಂದ 71,099 ರೂಪಾಯಿವರೆಗೆ, ಸರಾಸರಿ 63,399 ರೂಪಾಯಿ. ಇನ್ನು TSS ಸಿದ್ದಾಪುರದೊಳಗೆ ರಾಶಿ ಅಡಿಕೆ ದರ 46,099 ರೂಪಾಯಿಯಿಂದ 52,799 ರೂಪಾಯಿ, ಸರಾಸರಿ 50,648 ರೂಪಾಯಿ. ಜಾಲಿ ಅಡಿಕೆ 33,012 ರೂಪಾಯಿಯಿಂದ 46,899 ರೂಪಾಯಿ, ಸರಾಸರಿ 43,827 ರೂಪಾಯಿ. ಹಸಿ ಅಡಿಕೆ ದರ ಸಿರ್ಸಿ TSSಲ್ಲಿ ಹೀಗಿದೆ. ತೆರಿಗೋಟು 8,209 ರೂಪಾಯಿಯಿಂದ 8,309 ರೂಪಾಯಿವರೆಗೆ ಕ್ವಿಂಟಲಿಗೆ. ತೆರಿ ಅಡಿಕೆ ಹಸಿರು 6,618 ರೂಪಾಯಿಯಿಂದ 6,618 ರೂಪಾಯಿವರೆಗೆ. ಸಿಪ್ಪೆ ಅಡಿಕೆ 14,699 ರೂಪಾಯಿಯಿಂದ 24,509 ರೂಪಾಯಿವರೆಗೆ. ಹಸಿ ಕಾಳುಮೆಣಸು 21,225ರಿಂದ 22,598ರವರೆಗೆ. ಇನ್ನು ಸಿರ್ಸಿ TSSಲ್ಲಿ ತೆಂಗಿನಕಾಯಿಯ ಬೆಲೆ ಹೀಗಿದೆ. ತೆಂಗಿನಕಾಯಿ 4,310 ರೂಪಾಯಿಯಿಂದ 5,149 ರೂಪಾಯಿ. ಬರಡ್ಗಾಯಿ 4,875 ರೂಪಾಯಿಯಿಂದ 7,061 ರೂಪಾಯಿ ಕ್ವಿಂಟಲ್ಗೆ TSS ಒಳಗೆ ದರ. ಹಾಗೂ ಬಾಳೆಕಾಯಿ ದರ ಸಿರ್ಸಿ TSSಲ್ಲಿ ಹೀಗಿದೆ. ಮಿಟ್ಲು ಬಾಳೆ 600 ರೂಪಾಯಿಯಿಂದ 2,619 ರೂಪಾಯಿ ಕ್ವಿಂಟಲ್ಗೆ. ಕರಿಬಾಳೆ 568 ರೂಪಾಯಿಯಿಂದ 1,616 ರೂಪಾಯಿ ಕ್ವಿಂಟಲ್ಗೆ ಇದೆ. TSSನ ಅಡಿಕೆ ಹಾಗೂ ತೆಂಗಿನಕಾಯಿ ಮತ್ತು ಬಾಳೆಕಾಯಿ ದರವನ್ನು ಕೇಳಿದ್ದೀರಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ, ಇದನ್ನು ಇತರರಿಗೂ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ತಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಮಸ್ಕಾರ.